ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಯೂಟ್ಯೂಬ್ ಕನ್ನಡಿಗ. ನೀವು ಇದನ್ನ ನನ್ನ ಎಸ್ವಿನ್ ಕನ್ನಡ ನೋಡಿರ್ತೀರಿ. ಆ್ಯಂಡ್ ಇದು ನನ್ನ ಹೊಸ ಚಾನಲ್ ರೀ. ಆ್ಯಂಡ್ ಈ ಅಕೌಂಟ್ ತೆಗಿಯಕ್ಕೆ ಮೇನ್ ರೀಸನ್ ಅಂದ್ರೆ ಮೋಟೋ ವ್ಲಾಗಿಂಗ್ ಸಂಬಂಧ ತೆಗ್ದೇನು ರೀ. ಮೋಟೋ ವ್ಲಾಗಿಂಗ್ ನಂಗೆ ಇಬ್ಬರ ಹೆಸರು ನೆನಪಾಗತ್ತೆ ರೀ. ಒಂದು ಡಿವಿನ್ ಕನ್ನಡ ಆ್ಯಂಡ್ ಇನ್ನೊಂದು ಟಿಪಿಕಲ್ ಕನ್ನಡಿಗ ಅಂತಂದು. ಇಬ್ರು ಕೈಂಡ್ ಆಫ್ ಬೆಸ್ಟ್ ಮೋಟೋ ವ್ಲಾಗಿಂಗ್ ಮಾಡ್ತಾರ. ಬಟ್ ಅವ್ರಿಬ್ರು ನೋಡಿ ಸ್ವಲ್ಪ ಜಗಳ ಆತ. ಇಲ್ಲ ಅವ್ ಎದಕ್ಕಾಗ್ಯಾವ ಈಗೇನು ಸದ್ಯಕ್ಕೆ ಬೇಡ, ಅಷ್ಟು ಪರ್ಸನಲ್ ಹೋಗೋದು ಬೇಡ ಈಗ. ಇದ್ರಾಗ ಇನ್ಮೇಗಿಂದ ಎಲ್ಲ ಥರ ಮೋಟೋ ವ್ಲಾಗಿಂಗ್ ಕಂಟೆಂಟ್ ಕೊಡ್ತಿರ್ತೀನಿ. ಅಂದ್ರೆ ರಿವ್ಯೂ ಟೈಪ್ ಎಲ್ಲ ಗಾಡಿನೂ ರಿವ್ಯೂ ಮಾಡ್ತೀನಿ ರೀ. ನಿಮ್ಗೆ ಯಾವಾಗ ಪರ್ಸನಲ್ ಆಗಿ ಇಂಥ ಗಾಡಿ ರಿವ್ಯೂ ಮಾಡ್ಬೇಕಂತ ಆಗಿದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ಟೈಮ್ ಅದ ಗಾಡಿ ರಿವ್ಯೂ ಮಾಡೋಣ. ಆ್ಯಂಡ್ ಮೋಟೋ ವ್ಲಾಗಿಂಗ್ ಫಸ್ಟ್ ಬೇಕಾಗಿದ್ದು ನಮ್ಗೆ ಒಂದು ಚಲೋ ಮೋಟೋ ವ್ಲಾಗಿಂಗ್ ಸೆಟಪ್. ಆ್ಯಂಡ್ ಈ ವಿಡಿಯೋದಾಗ ಆ ಮೋಟೋ ವ್ಲಾಗಿಂಗ್ ಸೆಟಪ್ಗೆ ನಾ ಎಷ್ಟು ಇನ್ವೆಸ್ಟ್ ಮಾಡೀನಿ, ಎಷ್ಟು ಖರ್ಚು ಮಾಡೀನಿ ಅಂತ ಒಂದು ತೋರಿಸ್ತೀನಿ ನಿಮ್ಗೆ. ನಾವು ಫೋನ್ಯಾಗ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಅದು ಇವೆಲ್ಲ ಫೋನ್ ಸ್ವಲ್ಪ ಹೆವಿ ಆಗೋದ್ರಿಂದ ನಾವೇನಾರ ಹೆಲ್ಮೆಟ್ ಫಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಬಿದ್ದು ಹೊಡಿಯೋ ಚಾನ್ಸಸ್ ಇರ್ತಾವ. ಎಲ್ಲ ಹೆಲ್ಮೆಟ್ ತೊಗೊಂಡು ಬಿದ್ದಿರ್ತಾವ. ಯಾಕಂದ್ರೆ ಅಷ್ಟು ಸ್ಟೇಬಲ್ ಆಗಿ ಇರಂಗಿಲ್ಲ. ಈ ಆಕ್ಷನ್ ಕ್ಯಾಮ್ರಾ ಅಲ್ಲಿ ಗೋಪ್ರೋ ಅಲ್ಲಿ ಆದ್ರೆ ಭಾಳ ಒಂದು ಸ್ವಲ್ಪ ವೇಟ್ ಇರ್ತಾವ, ಎಲ್ಲ ತಡ್ಕೊತಿರ್ತಾವ. ಅದಕ್ಕಂತಂದು ಗೋಪ್ರೋ ಎಲ್ಲ ಆಕ್ಷನ್ ಕ್ಯಾಮ್ರಾ ಮಾಡ್ಯಾರ. ನಾ ಬೇಸಿಕ್ ಮೋಟೋ ವ್ಲಾಗಿಂಗ್ ಮಾಡ್ಬೇಕಂತಂದ ಸಣ್ಣ ಕ್ಯಾಮ್ರಾ ತರ್ಸೀನಿ. ಅಂದ್ರೆ ಸಣ್ಣ ಬಜೆಟ್ದಾಗಿರೋ ಕ್ಯಾಮ್ರಾ. ಇದು IZ OnePlus ಅಂತಂದ. ಇದಕ್ಕೆ ನಾ ಕೊಟ್ಟಿದ್ದು 8,000 ರೂಪಾಯಿ ಕೊಟ್ಟಿನಿ ರೀ. ಬಿಗ್ ಬಿಲಿಯನ್ ತರ್ಸಿದ್ದ. ಇದನ್ನ ತಗೋಬೇಕಂತ ಏನಿಲ್ರಿ, ಇದಕ್ಕೆ ಸಾಧಾರಣ ಸಿಗ್ತದೆ ನಿಮ್ಗೆ. ಸಸ್ತಾ ಅಂದ್ರ IZI ಒನ್ ಲೈಟ್ ಅಂತ ಐತಿ, ಅದಕ್ಕೆಲ್ಲ 5,000 ರೂಪಾಯಿ ಎಲ್ಲ ಕೊಡ್ತೈತಿ. ಇಲ್ಲ IZI Pro ಅಂತ ಐತಿ, ಅದಕ್ಕೆ 13 ಕೊಡ್ಬೋದು. ಬಟ್ IZI OnePlus ಗೆ ಪ್ರೋಕ್ಕೆ ಭಾಳ ಡಿಫ್ರೆನ್ಸ್ ಐತಿ. ಪ್ರೋ 12,000 ರೂಪಾಯಿ ಕೊಟ್ಟು ತಗೋಬದ್ಲಿ ಇನ್ನೊಂದು 1,000 ರೂಪಾಯಿ ಹೆಚ್ಚಿಗೆ ಕೊಟ್ರ ಗೋಪ್ರೋ ಹೀರೋ ಅಂತ ಬರುತ್ತೆ, ಬರೀ ನಾರ್ಮಲ್. ಅದು ಚಲೋ ಐತಿ. ಯಾಕಂದ್ರೆ ಗೋಪ್ರೋ ಇಟಾಲಿ ಸ್ವಲ್ಪ ಕ್ಯಾಮ್ರಾ ಕ್ವಾಲಿಟಿ ಬೆಸ್ಟ್ ಇರ್ತಾವ. ವಿತ್ ವಾಟರ್ ಪ್ರೂಫ್ ಅಲ್ರಿ ಅವು, ಅದೊಂದು ಬೆಸ್ಟ್. ಅಂಡ್ ಇದ್ರಾಗ ಯಾವ್ದೇ ತರ ವಾಟರ್ ಪ್ರೂಫ್ ಬರಂಗಿಲ್ಲ. ಅದ್ರ ಸಂಬಂಧ ಒಂದು ವಾಟರ್ ಪ್ರೂಫ್ ಕೇಸ್ ಕೊಟ್ರ, ಕ್ಯಾಮ್ರಾ ಕೊಟ್ಟಾರ. ಇದು 5K ಟೇಪಸ್ ಮಟ್ಟ ರೆಕಾರ್ಡ್ ಮಾಡುತ್ತೆ. ಸೊ ಇದರ ಹೆಸರು IZI OnePlus ಅಂತಂದ. ಅಂಡ್ ಈಗ ಮೋಟೋ ವ್ಲಾಗಿಂಗ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಗೊತ್ತಿದ್ದ ಐತಿ, ಬರೀ ವಿಡಿಯೋ ಕ್ವಾಲಿಟಿ ಒಂದಿದ್ರೆ ಯಾರು ನೋಡಂಗಿಲ್ಲ. ವಿತ್ ಆಡಿಯೋನು ಬೇಕು, ಅಂದ್ರೆ ಚಲೋ ತಂಗ ಮಾತಾಡೋಕು ಬರ್ತಿರ್ಬೇಕು. ಸೊ ಅದ್ರ ಸಂಬಂಧ ನಮಗೆ ಬೇಕಾಗಿದ್ದು ಒಂದು ಚಲೋ ಎಕ್ಸ್ಟರ್ನಲ್ ಮೈಕ್. ಇದ್ರಾಗೂ ಮೈಕ್ ಐತಿ, ಬಟ್ ಅಷ್ಟೊಂದು ಕ್ಲಿಯರ್ ಆಗಿ ಕೇಸಂಗಿಲ್ಲ ಹೆಲ್ಮೆಟ್ ಹಾಕೋಬೇಕಾದ್ರೆ. ಸೊ ಅದ್ರ ಸಂಬಂಧ ಒಂದು ಎಕ್ಸ್ಟರ್ನಲ್ ಮೈಕ್ ಬೇಕು. ಈ DB ಅವರು ಪರ್ಪಲ್ ಪಾಂಡಾ ಅಂತ ಯೂಸ್ ಮಾಡ್ತಾರ. ಟಿಪಿಕಲ್ ಕನ್ನಡಿಗ ಅವರ ಮೈನೋ ಅಂತ ಏನೋ ಐತಿ, ಅದನ್ನ ಯೂಸ್ ಮಾಡ್ತಾರ. ಸೊ ಅವೆರಡು ನಾ ತರಿಸ್ಬೇಕಂತ ಮಾಡಿದ್ದೆ. ಬಟ್ ಈ ಬಾಕ್ಸ್ದಾಗ ಎಕ್ಸ್ಟರ್ನಲ್ ಮೈಕ್ ಕೊಟ್ಟಿದ್ದ ಸಂಬಂಧ ನಾ ಯಾವ್ದೋ ತರ ಹೊರಗಿಂದ ಮೈಕ್ ತರಿಸುವಂದಿಲ್ಲ. ಸೊ ಇದ್ರಾಗ ಒಂದು ಎಕ್ಸ್ಟರ್ನಲ್ ಮೈಕ್ ಕೊಟ್ಟಾರ್ರಿ, ಅದ ನನಗೆ ಹೊರಗಡೆ ಹೆಲ್ಪ್ ಆಗುತ್ತೆ. ಅಂಡ್ ಈ ಮೈಕ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅಂಡ್ ಈ ಕ್ಯಾಮ್ರಾ ಬಗ್ಗೆ ಮಾತಾಡೋದಾರ, ಇದು 5K 30 ಮಟ್ಟ ರೆಕಾರ್ಡ್ ಮಾಡುತ್ತೆ. ಅಂಡ್ ಇದರ ಜೊತೆ 2 ಬ್ಯಾಟ್ರಿ ಬಂದಾವ್ರಿ. ಒಂದು ಬ್ಯಾಟ್ರಿ 1350 mAh ಬ್ಯಾಟ್ರಿ ಅದಾವ. ಅಂಡ್ ಎವರೇಜ್ ಒಂದೊಂದು ಬ್ಯಾಟ್ರಿ 30-40 ನಿಮಿಷ ರೆಕಾರ್ಡಿಂಗ್ ಮಾಡಿದ್ರು ಆರಾಮ್ ನಾ 2 ತಾಸತಿ ಇಲ್ಲ 1.5 ತಾಸು ವಿಡಿಯೋ ಮಾಡ್ಬೋದು. ಅಷ್ಟು ಮಾಡ್ರೆ ಸಾಕ್ರಿ ನಂಗೆ. ಎಲ್ಲರಿಗೂ ಗೊತ್ತಿರೋಂಗ ಯಾವ್ದೋ ಗೋಪುರ ತಗೋರಿ, ಯಾವ್ದೋ ಕ್ಯಾಮ್ರಾ ತಗೋರಿ, ಇಲ್ಲ ಡ್ರೋನೇ ಇರ್ಲಿ, ಯಾವ್ದೇ ಇರ್ಲಿ, ಯಾವ್ದಕ್ಕೂ ಇಂಟರ್ನಲ್ ಸ್ಟೋರೇಜ್ ಅಂತ ಬರಂಗಿಲ್ಲ. ಸೊ ಅದ್ರ ಸಂಬಂಧ ನಾವು SD ಕಾರ್ಡ್ ತಗೋಬೇಕಾಗತ್ತೆ. ನಾ ಇದಕ್ಕೆ ಸಂಡಿಸ್ಕ್ ಅವ್ರದ್ದು ಅಲ್ಟ್ರಾ 64 GB SD ಕಾರ್ಡ್ ತಗೊಂಡೆ. ನನಗೆ ರಿಲಯನ್ಸ್ 549 ಬಿತ್ರಿ. ಸೊ ಕ್ಯಾಮ್ರಾಕ್ಕೆ ಮತ್ತು ಇದಕ್ಕೆ ಟೋಟಲ್ ಕೊಟ್ಟಿದ್ದು ಇದಕ್ಕೆ 8,000, ಇದಕ್ಕೆ 550 ರೂಪಾಯಿ. ಅಂದ್ರೆ 8,550 ರೂಪಾಯಿ ರೀ. ಅಂಡ್ ಇನ್ನೊಂದ್ ಏನಂದ್ರೆ ನಾವ್ 8,000 ಬಿಟ್ಟು 80,000 ಇನ್ವೆಸ್ಟ್ ಮಾಡಿದ್ರು ಚಲೋ ಕಂಟೆಂಟ್ ಇರ್ಲಿಕ್ಕೆ ಅಂದ್ರೆ ಯಾರು ಸಪೋರ್ಟ್ ಮಾಡಂಗಿಲ್ಲ. ಅದು ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಅಂಡ್ ಮುಂದ್ ಬರೋ ವಿಡಿಯೋಸ್ ಒಳಗೆ ನಾ ಚಲೋ ಕಂಟೆಂಟ್ ಕೊಡಕ್ ಟ್ರೈ ಮಾಡ್ತೀನಿ. ಚಲೋ ಕಂಟೆಂಟ್ ಇರೋನ್ ಬೆಳ್ಸಕ್ ನೀವು ಟ್ರೈ ಮಾಡ್ರಿ. ಅಂಡ್ ಎಕ್ಸ್ಟ್ರಾ ಮೌಂಟ್ ಎಲ್ಲ ತಗೋಬೇಕಾಗಿತ್ತು. ಬಟ್ ಅದ ವಿತ್ ಬಾಕ್ಸ್ ಒಳಗ ಬಂದಿದ್ರಿಂದ ನಾ ಯಾವ್ದೋ ತಗೊಂಡಿಲ್ಲ. ಸೊ ವಿತ್ ಬಾಕ್ಸ್ ಎಲ್ಲಾ ತರ ಮೌಂಟ್ ಅದಾವ ನಂಗೆ. ಸೊ ಗೊಬ್ಬರ ತಗೊಂಡಿರಂದ್ರ ಒಂದು ಆಡಿಯೋ ಅಡಾಪ್ಟರ್ ತಗೋಬೇಕು ನೀವು. ಡೈರೆಕ್ಟ್ ಆಗಿ ಆಡಿಯೋ ಔಟ್ಪುಟ್ ಹಾಕಕ್ ಬರಂಗಿಲ್ಲ ಅದಕ್ಕೆ. ಬಟ್ ಇದ್ರಾಗ ಡೈರೆಕ್ಟ್ ಹೋಗೋದು, ಅದೊಂದು ಬೆಸ್ಟ್ ಆಪ್ಷನ್ ಇದ್ರಾಗ. ಗುಪ್ರಕ್ ಹಾಕೋಬೇಕಾದ್ರೆ ಆ ಅಮೌಂಟ್ ಬೇಕ್ರಿ. ಆ ಅಮೌಂಟಿಗೆ 900 ರೂಪಾಯಿ ಬರ್ತೈತಿ. ಅಂಡ್ ವಿತ್ ಅಡಾಪ್ಟರ್ ಆದ್ರೆ ಅಡಾಪ್ಟರ್ಗೆ ಒಂದು 3,000 ರೂಪಾಯಿ ಐತಿ. ಸೊ ಅದೊಂದು ಭಾಳ ಖರ್ಚು ಇದೆ ಗೊಬ್ಬರ ತಗೊಂಡ್ರೆ. ಅಂಡ್ ಅದ್ರ ಬದ್ಲಿ ಇವರು ಒಂದು ಅಮೌಂಟ್ ಕೊಟ್ಟಾರ. ಇದನ್ನ ಹೆಲ್ಮೆಟ್ ಫಿಕ್ಸ್ ಮಾಡಕ್ ಭಾಳ ಹೆಲ್ಪ್ ಆಗುತ್ತೆ. ಅಂಡ್ ಈಗ ಎಕ್ಸ್ಟರ್ನಲ್ ಮೈಕ್ ಹಾಕಿ ನೋಡೋಣ ಬರ್ರಿ. ಇದ್ರದ್ದು ಸೌಂಡ್ ಕ್ವಾಲಿಟಿ ಹೆಂಗೈತಿ, ವಿಡಿಯೋ ಕ್ವಾಲಿಟಿ ಹೆಂಗೈತಿ ತೋರಿಸ್ತೀನಿ. ಈಗ ನೋಡಕ್ತಿರಲ್ಲ, ಅದ್ರಾಗ ಬರೋ ವಾಯ್ಸ್ ಕ್ವಾಲಿಟಿ ಮತ್ತು ಅದ್ರಾಗ ಬರೋ ವಿಡಿಯೋ ಕ್ವಾಲಿಟಿ ರೀ. ಸೊ ಈ ಥರ ಎಲ್ಲ ವಿಡಿಯೋ ಕ್ವಾಲಿಟಿ ಐತೆ ಇರೋದು. ಆ್ಯಂಡ್ ಇದು 5K 30 ಮಟ್ಟ ರೆಕಾರ್ಡಿಂಗ್ ಮಾಡುತ್ತಾ. ವಿಡಿಯೋ ಕ್ವಾಲಿಟಿ ತಕ್ಕ ಮಟ್ಟಿಗೆ ಪಾಡ ಐತಿ. ಯಾಕಂದ್ರೆ 2,000 ರೂಪಾಯಿ ಒಳಗೆ ಇದಕ್ಕೆ ಬೆಸ್ಟ್ ಕ್ಯಾಮ್ರಾ ನನಗೆ ಯಾವ ಅನಿಸ್ಲಿಲ್ಲ. ಸೊ ಅದಕ್ಕಿಂತ ಒಂದೆ. ಆ್ಯಂಡ್ ಇದ್ರ ವಾಯ್ಸ್ ಕ್ವಾಲಿಟಿ ಸ್ವಲ್ಪ ಬೇಸ್ ಜಾಸ್ತಿ ಇರೋದ್ರಿಂದ ನಾ ಇನ್ನೊಂದು ಮೈಕ್ ತೊಗೊಂಡೇನಿ ರೀ. ನಾ ಬೇರೆ ಕ್ಯಾಮ್ರಾಗ ತರಿಸಿದ್ದೆ, ಅವಾಗಿನ ಮೈಕ್ ಇದೆ. ಸೊ ಇದು ಒಂದು ತಕ್ಕ ಮಟ್ಟಿಗೆ ಪಾಡ ಐತಿ. ಆ್ಯಂಡ್ ಇದ್ರ ವಾಯ್ಸ್ ಕ್ವಾಲಿಟಿ ಹೆಂಗೈತೆ ಅಂದ್ರೆ, ಸೊ ಈಗ ನೋಡಕ್ಕೆ ಇದು ಈ ಮೈಕ್ದೊಂದು ವಾಯ್ಸ್ ಕ್ವಾಲಿಟಿ ರೀ. ವಿಡಿಯೋ ಕ್ವಾಲಿಟಿ ಎಲ್ಲ ಎರಡೂದ್ರಾಗ ಸೇಮ್ ಬರುತ್ತೆ. ಬಟ್ ವಾಯ್ಸ್ ಕ್ವಾಲಿಟಿ ಅದಕ್ಕಿಂತ ಸ್ವಲ್ಪ ಇದು ಹೆಂಗೆ ಬೇಸ್ ಕಡಿಮೆ ಮಾಡುತ್ತೆ ರೀ. ಕಾರ್ಪರ್ ವಾಯ್ಸ್ ಇರಂಗಿಲ್ಲ. ಸ್ವಲ್ಪ ಆದಷ್ಟು ಕೇಳಕ್ಕೆ ಸ್ವಲ್ಪ ಮನಸ್ಸು ಬರುತ್ತೆ, ಅಂಥ ವಾಯ್ಸ್ ಕ್ವಾಲಿಟಿ ಇದ್ರಾಗ ಐತಿ. ಸೊ ಅದ್ರ ಸಂಬಂಧ ಇದನ್ನ ಯೂಸ್ ಮಾಡ್ತೀನಿ ನಾನು. ಒಂದು ಮೋಟೋ ವ್ಲಾಗಿಂಗ್ ಸೆಟಪ್ ಒಳಗೆ ಮೇನ್ ಇರ್ಬೇಕಾಗಿದ್ದು 3 ಥಿಂಗ್ಸ್ ರೀ. ಒಂದು ಚಲೋ ಕ್ಯಾಮ್ರಾ, ಇನ್ನು 2ನೇದ್ದು ಒಂದು ಬೆಸ್ಟ್ ಎಕ್ಸ್ಟರ್ನಲ್ ಮೈಕ್, ಆ್ಯಂಡ್ 3ನೇದ್ದು ಹೆಲ್ಮೆಟ್ ರೀ. ಆ್ಯಂಡ್ ನನಗೆ ಹೆಲ್ಮೆಟ್ ಯೂಸ್ ಆಗುತ್ತೋ ಏನು ಹೆಡ್ ಸ್ಟ್ರಾಪ್ ಮೌಂಟ್ ಅಂತ ಬರ್ತಾರೆ, ಆ ಹೆಡ್ ಸ್ಟ್ರಾಪ್ ಮೌಂಟ್ ಯೂಸ್ ಆಗುತ್ತೋ ನೋಡ್ಬೇಕು. ಸೊ ಈ ಹೆಲ್ಮೆಟ್ ತೊಗೊಂಡು ನಾನು ಬೇಸಿಕಲಿ ಒಂದು 2 ವರ್ಷ ಬಂತು. ಇದಕ್ಕೆ ಒಂದು 1,500 ರೂಪಾಯಿ ಕೊಟ್ಟಿದ್ದೆ ಅವಾಗ. ಸೊ ಇದನ್ನ ಹೆಲ್ಮೆಟ್ ಈಗೂ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಡೈಲಿ ಮನ್ಯಾಗೂ ಯೂಸ್ ಆಗುತ್ತೆ. ಸೊ ಅದ್ರ ಸಂಬಂಧ ನಾನು
MCL ಅಥವಾ ಏನು ಯೂಸ್ ಮಾಡಿಲ್ಲ. ಅದ್ರ ಸಂಬಂಧ ಇವನ್ನ ಇದ್ರ ಬಾಕ್ಸ್ನಾಗ ಬಂದಿದ್ದ ಪಟ್ಟಿ ಯೂಸ್ ಮಾಡ್ಕೊಂಡ ಮೌಂಟ್ ಮಾಡೀನ್ರಿ ಇದನ್ನ. ಇದ್ರಾಗ ನಾ ಆರಾಮಾಗಿ ಹೆಲ್ಮೆಟಿಗೆ ಬೇಕಾಗಿರೋ ಮೌಂಟ್ ಕುಂಡ್ರಿಸ್ಬೋದು. ಸೊ ಈ ತರ ಕುಂಡ್ರಿಸ್ಬಿಟ್ನಿ ಅಂದ್ರ ಕುಂತ್ ಬಿಡ್ತ್ರಿ. ಇಲ್ಲೇ ನಾ ಗೋಪುರ ಹಾಕೊಂಡು ವಿಡಿಯೋ ಮಾಡ್ಬೋದು. ಅಂಡ್ ಇದಕ್ಕೆ ISI ಸರ್ಟಿಫಿಕೇಟ್ ಐತ್ರಿ, ಡಾಟ್ ಸರ್ಟಿಫಿಕೇಟ್ ಇಲ್ಲ, ಓನ್ಲಿ ISI ಸರ್ಟಿಫಿಕೇಟ್ ಅಷ್ಟೇ ಐತಿ. ಯಾಕಂದ್ರೆ ಈಗ ಬರೋ ಹೆಲ್ಮೆಟ್ಗಳಿಗೆ ISI ಅಥವಾ ಡಾಟ್ ಸರ್ಟಿಫಿಕೇಟ್ ಇರ್ಲಿಕ್ಕಂದ್ರ ಯಾವ ತರ ಹೆಲ್ಮೆಟ್ ಸೇಲ್ ಮಾಡಂಗಿಲ್ಲ. ಸೊ ಅದಕ್ಕೆ ಇದಕ್ಕೆ ISI ಒಂದ್ ಐತಿ. ಇನ್ ಮುಂದ ಇನ್ ಕೇಸ್ ಆಫ್ ಹೆಲ್ಮೆಟ್ ನಾ ತಗೊಂಡೆ ಅಂದ್ರೆ MT ಅಥವಾ ಯಾವ್ದಾರು ತಗೋಬೇಕಂತ ಐತಿ. ನೋಡ್ರಿ ಮುಂದ್ ಬರೋ ವಿಡಿಯೋಸ್ ತಗೊಂಡ್ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ ಹೆಡ್ ಸ್ಟಾಪ್ ಮೌಂಟರ್ ಯೂಸ್ ಮಾಡ್ಬೇಕಂತ ಅಂದಿದ್ನಿಲ್ಲ, ಅದು ನಮ್ಮ ಹೊಲದಾಗ ಈಗ ರಾತ್ರಿ ಎಲ್ಲ ಬ್ಯಾಟ್ರಿ ಹಾಕೋತೀವಲ್ಲ, ಸೊ ಆ ತರ ಬರ್ತ್ರಿ ಅದು ಇಲ್ಲಿ ತಲೆ ಹಾಕೊಳಕ. ಅದನ್ನ ಯೂಸ್ ಮಾಡ್ಬೇಕು, ಇದನ್ನ ಯೂಸ್ ಮಾಡ್ಬೇಕು ಗೊತ್ತಿಲ್ಲ. ಅದನ್ನ ಯೂಸ್ ಮಾಡ್ರ ಸ್ವಲ್ಪ ವಾಯ್ಸ್ ಕ್ವಾಲಿಟಿ ಎಲ್ಲ ಗಾಳಿಗೆ ಸ್ವಲ್ಪ ನಾಯ್ಸ್ ತಗೋದ್ ಅನ್ಸುತ್ತೆ. ಹೆಲ್ಮೆಟ್ ಯೂಸ್ ಮಾಡ್ಯಾರ ಅದೆಲ್ಲ ವಾಯ್ಸ್ ಮೈಕ್ ಒಳಗೆ ಇಟ್ಕೋತೀವಲ್ಲ, ಏನೂ ಆಗಂಗಿಲ್ಲ. ಅಂಡ್ ಇಷ್ಟ ರೀ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.